ಫಸ್ಟಿಗೆ ಯಾರಾದರೂ ಔಷಧಿ ತರಬೇಕಾದ್ರೆ ಶುಂಠಿ ಬಂದು ನೋಡಿದಾಗ ಶುಂಠಿ ಇದು ತುಂಬಾ ಫಾಸ್ಟ್ ಆಗಿತ್ತು ಸರ್. ಬೀಜದಲ್ಲೇ ಬಂದಿತ್ತು ತೀವ್ರ ಕೊಳೆ ರೋಗ, ಮತ್ತೆ ಬೀಜದಲ್ಲೇ ಬಂದಿತ್ತು. ಆಮೇಲೆ ತುಂಬಾ ಹುಡ್ಕಾಡಿದ್ವಿ, ಔಷಧಿಯನ್ನು ಸಜೆಷನ್ ಹೇಳಿದ್ ಯಾವ್ದು ವರ್ಕ್ ಮಾಡಿಲ್ಲ. ಈ ತರ ಔಷಧಿ ಒಂದ್ ಪಾರ್ಟ್ ನೋಡೋಣ, ಒಂದ್ ಎಕ್ಸ್ಪೆರಿಮೆಂಟ್ ಮಾಡೋಣ, ಹೋಗಿದೆ ಅಂತ ಹೇಳಿದ್ವಿ. ಔಷಧಿ ಕೊಟ್ಟರು. ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರಿ? ಫಸ್ಟ್ A to Z ಅಂತ ಡ್ರಂಚಿಂಗ್ ಮಾಡಿದ್ವಿ. ತುಂಬಾ ಕಷ್ಟ ಆಯ್ತು ಮಾಡ್ಬೇಕಾರೆ, ಉಳಿಯುತ್ತೆ ಇಲ್ವಾ ಅಂತ. ಆಮೇಲೆ ಮಾಡಿ 3 ದಿನಕ್ಕೆ ರಿಸಲ್ಟ್ ಬಂತು. ತುಂಬಾ ಹುಡುಕಿದ್ವಿ ನಾವು, ಬೆಂಗಳೂರು ಹಾಸನ ಎಲ್ಲ ಹುಡುಕಿದ್ವಿ. ನಮಗೆ ಗೊತ್ತಿರೋ ಹಂಗ ಔಷಧಿ ಅಂಗಡಿಲೂ ಹುಡುಕಿದ್ವಿ, ಸಿಕ್ಕಿಲ್ಲ. ಅವರು ಇದೇನು ಮಾಡಕ್ಕೆ ಬರಲ್ಲ ಶುಂಠಿಗೆ ಅಂತ ಹೇಳ್ತಾರೆ. ಗ್ರೀನ್ ಕೇರ್ ಕಂಪನಿ ಪ್ರಾಡಕ್ಟ್ ಎಲ್ಲ ನೀವು ಯಾವ್ದು ಮಿಷನ್ ಯೂಸ್ ಮಾಡಿದ್ರೆ? ನಿಶಾ ಇಸ್ ಬೆಸ್ಟ್ ಪ್ರಾಡಕ್ಟ್ ಸರ್ ಶುಂಠಿಗೆ. ನಿಶಾ ಅನ್ನೋ ಮಾತೇ ಬಿಡಿ, ಅದು ಮಾತಾಡಂಗಿಲ್ಲ ಅದ್ರ ಬಗ್ಗೆ. ಬಿಟ್ಟಿದ ತಕ್ಷಣ ಶುಂಠಿ ಬದಲಾವಣೆ ಆಯ್ತು. 4 months ಪ್ಲಸ್ ಈ ತರ ಇದೆ. ಶುಂಠಿ ಪ್ಯಾಕೆಟ್ ತೆಗಿಬೇಕಂತಿದ್ರು ಅಂತ ಹೇಳ್ತಿದ್ವಿ, ಯಾರು ಬಂದ್ರು. ಅದೇ ಹೇಳಿದ್ರು, ಇದು ಬಂದಷ್ಟು ಬರ್ಲಿ, ಬಿಟ್ಬಿಡಿ ಅಂತ ಹೇಳಿ ಕೈ ಬಿಟ್ಬಿಡಿ ಅಂತ ಹೇಳಿದ್ರು ತುಂಬಾ ಜನ. ಆದ್ರೂ ತುಂಬಾ ಕಷ್ಟಪಟ್ಟು ನಾವು ಪ್ರಯತ್ನ ಪಟ್ವಿ. ನಿಮ್ದು ಪ್ರತಿಫಲ ನೀವು ಕೊಟ್ಟಾಗ ನಮಗೆ ಸರಿಯಾಗಿದೆ. ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಫ್ಲಾಟ್. ಈಗ ಅದಕ್ಕೆ ಇನ್ನೊಂದು ಪ್ರಾಡಕ್ಟ್ ಆಗಿ ಬಯೋಕಿನ್ ಗ್ರಾನ್ಯೂಲ್ಸ್ ಅಂತ ಬರ್ತದೆ ಗ್ರೀನ್ ಕಂಪನಿ ಅವರು. ಅದ್ರ ಜೊತೆಗೆ ನಿಶಾನ ಪೇಸ್ಟ್ ಮಾಡಿ ಮಣ್ಣು ಕೊಡೋದಕ್ಕೆ ಅಪ್ಲಿಕೇಶನ್ ಮಾಡಿ ಆಮೇಲೆ ಮಣ್ಣು ಕೊಡಿ. 4 ದಿನದಲ್ಲೇ ನಿಮಗೆ ಆಗುತ್ತೆ. ಆಮೇಲೆ ಇದು NPK ಯೂಸ್ ಮಾಡಿದ್ರೆ 10-26 ಯೂಸ್ ಮಾಡಿ. 10-26 ಯೂಸ್ ಮಾಡಿ. ಹೈ ಪೊಟಾಶ್ ಬೇಕಾಗ್ತದೆ. 10-26 ತಂದೆಯಿಂದ ಲಾಸ್ಟ್ ಗೊಬ್ಬರ ಅಲ್ಲ ಸರ್. ಹಂಗಾಗಿ ಮಾಡಿ ಒಂದು 15-20 ದಿನ ಆದ್ಮೇಲೆ ನೀವು ಒಂದು ನ್ಯೂಟ್ರಿಯನ್ ಡಿಫಿಷಿಯನ್ಸಿ ಬಂತಂದ್ರೆ ಗ್ರೀನ್ ಕೇರ್ ಟೆಕ್ನಾಲಜಿ ಕಂಡು ಮಹಾಶಕ್ತಿ ಅಂತ ಸಿಗುತ್ತೆ. ಮಲ್ಟಿ ಮೈಕ್ರೋನ್ಯೂಟ್ರಿಯೆಂಟ್ ಲಿಕ್ವಿಡ್ ಲೀಫ್ ಎಲ್ಲೋಸ್ಟ್ ಆಗೋದಕ್ಕೆಲ್ಲ ಅದು 2.5 to 3 ml ಹಾಕೊಂಡು ಒಂದು ಸ್ಪ್ರೇ. ನಮಗೆ ತುಂಬಾ ಸಂತೋಷ ಆಗ್ತಿದೆ ನಿಮ್ಮ ಶ್ರಮ ಪಟ್ಟಿದ್ದಕ್ಕೆ. ಉಳಿತಲ್ಲ ಶುಂಠಿ ಸ್ಟಾರ್ಟ್ ಆಗೋ ಟೈಮು. ಎಷ್ಟು ತಿಂಗಳಾಯ್ತು ಸರ್ ಶುಂಠಿ ಹಾಕ್ಬಿಟ್ಟಿದ್ದು? 4 ತಿಂಗಳು. 4 ತಿಂಗಳು ಈ ರೇಂಜಿಗೆ ಬಂದಿದೆ. 1% ಕೊಳೆ ಇಲ್ಲ ಸರ್. ಕೊಳೆ ಬಿಡಿ ಸರ್, ಕೊಳೆ ಬಗ್ಗೆ ಎಲ್ಲ ಇಂಪಾರ್ಟೆಂಟ್ ವಿಷಯ.